ಮೈ ಯೂಟ್ಯೂಬ್ ಚಾನಲ್ಸ್. ಅಂದರೆ ಇವಾಗ ಬೆಳಿಗ್ಗೆ ತಿಂಡಿ ಮಾಡಿಕೊಂಡು ನಾವೆಲ್ಲೋ ಹೋಗೋದಿದೆ ನಾಡಿದ್ದು. ಸೊ ಬ್ಯಾಗ್ ಪ್ಯಾಕ್ ಮಾಡೋಣ ಅಂತ ಕೂತಿದ್ದೀನಿ. ಎಲ್ಲ ಬಟ್ಟೆ ಎಲ್ಲ ಇಲ್ಲೆಲ್ಲ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ, ಹೆಂಗೆ ಪ್ಯಾಕ್ ಮಾಡಬೇಕು ಏನು ಕತೆ ಅಂತ. ಸೊ ಇವಾಗ ನೋಡ್ಬೇಕು, ಸ್ವಲ್ಪ ಬಟ್ಟೆ ಎಲ್ಲ ಫೈನಲೈಸ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ, ಇದ್ದಿದ್ದು ತೊಗೊಂಡೋಗೋಣ ಅಂತ. ಬಟ್ ಇದನ್ನು ಬಿಟ್ಟು ಬೇರೆ ಏನು ತೊಗೊಂಡು ಹೋಗಬೇಕು ಅಂತೆಲ್ಲ ಗೊತ್ತಿಲ್ಲ. ಇವಾಗ ನೋಡ್ತೀನಿ, ಕೂತ್ಕೊಂಡು ಫಿಗರ್ ಔಟ್ ಮಾಡ್ತೀನಿ. ದ ಥಿಂಗ್ ಈಸ್ ಏನಂದರೆ ನಾವು ಎಕ್ಸ್ಟ್ರಾ ಲಗೇಜ್ ಏನೂ ತೊಗೊಂಡಿಲ್ಲ. ಸೊ ಅದಕ್ಕೆ ನಮ್ಮ ಹತ್ರ ಇರೋ 2 ಬ್ಯಾಗಲ್ಲೇ ನಾವು ನಮ್ಗೆ ಎಷ್ಟಾಗುತ್ತೆ ಅಷ್ಟು ತೊಗೊಂಡೋಗ್ಬೇಕು. ಲೈಕ್ ವೆರಿ ಮಿನಿಮಮ್ ಆಗಿ ಪ್ಯಾಕ್ ಮಾಡ್ಕೋಬೇಕು. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಸೊ ಹೋಪ್ಫುಲಿ ಎಲ್ಲದನ್ನು ಪ್ಯಾಕ್ ಮಾಡ್ತೀನಿ ಅಂತ ಅಂದ್ಕೊತೀನಿ. ಗೊತ್ತಾ, ನಾನು ಹೆಂಗೆ ನಮ್ಮ ಮನೆಯಿಂದ ಬ್ಯಾಗ್ ತಂದಿದ್ದೀನಿ ಹಂಗೆ ಇದೆ ಅಂತ. ಒಂದು ಬಟ್ಟೆ ಎಲ್ಲ ಇದರಲ್ಲೇ ಇದೆ, ಇದು ಓಪನೇ ಮಾಡಿಲ್ಲ. ಅಯ್ಯಪ್ಪ, ಲಾಸ್ಟ್ ಟೈಮ್ ಏರ್ಪೋರ್ಟಲ್ಲಿ ಹಾಕಿರೋ ಟ್ಯಾಗೂ ಇನ್ನೂ ತೆಗೆದಿಲ್ಲ ನಾವು, ಹಂಗೆ ಇದೆ. 2 ಬ್ಯಾಗಲ್ಲಿ 1 ಬ್ಯಾಗ್ ಮಾತ್ರ ನಾನು ಯೂಸ್ ಮಾಡ್ತಾಯಿದ್ದೆ, ಇದು ಹಂಗೆ ಇಟ್ಟಿದ್ದೆ. 29th ನಾವು ಹೊರಡೋದು. 29th ಲೈಕ್ ಅರ್ಲಿ ಮಾರ್ನಿಂಗ್. ಸೊ 29, 30, 1, 2, 3 3rd ನೈಟ್ಗೆ ಬರೋದು. ಕಂಫರ್ಟಬಲ್ ಆಗಿರುತ್ತೆ ಹಾಕೊಂಡಾಗ. ಇದೊಂದು ಟಿ ಶರ್ಟ್, ಇದು ಫುಲ್ ನೆಕ್, ಟರ್ಟಲ್ ನೆಕ್ ಥರ ಫುಲ್ ನೆಕ್, ಫುಲ್ ಸ್ಲೀವ್ಸ್. ಆ್ಯಂಡ್ ಕ್ವಾಲಿಟಿ ಸೋ ಗುಡ್ ಗೈಸ್. ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ, ಬಟ್ಟೆ ಸಖತ್ ಚೆನ್ನಾಗಿದೆ. ಒನ್ ಮೋರ್ ಇದು ಸ್ವೆಟ್ ಶರ್ಟ್. ನಾನು ಜಾಸ್ತಿ ಇಲ್ಲ ಎಲ್ಲೇ ತೊಗೊತಿದ್ದೆ. ನಾನು ಸ್ವಲ್ಪ ಜಾಸ್ತಿ ಬ್ಯಾಗಿ ಬಟ್ಟೆ ಇಷ್ಟ ಅಂತ ಇಲ್ಲಿ ನಾನು S ತೊಗೊಬಂದಿದ್ದೀನಿ. ಇದು ಏನಕ್ಕೆ ಇಷ್ಟ ಆಯಿತು ಅಂದರೆ ಕಲರ್ಸ್ ಇದು ಇಷ್ಟ ಆಯಿತು, ಚೆನ್ನಾಗಿದೆ ಅಂತ. ಯಾವಾಗ ಲಾಸ್ಟ್ ಮಂತ್ ಏನೋ ನಾವು ಬನಾನಾ ಚಿಪ್ಸ್ ತಂದಿದ್ವಲ್ಲ, ಸೊ ನಾನು ಹಂಗೆ ಇಟ್ಟರೆ ಇದು ಹಾಳಾಗುತ್ತಲ್ವಾ, ಒಂಚೂರು ಹಾಳಾಗಿಲ್ಲ, ಫ್ರೆಶ್ ಮಾಡ್ದಂಗಿದೆ. ಆ್ಯಂಡ್ ಇದು ತುಂಬ ಸ್ವಲ್ಪ ಚಿಪ್ಸ್ ಎಲ್ಲ ತಿಕ್ಕಾಗಿದೆ, ಇಷ್ಟು ತಿಕ್ಕಾಗಿದೆ. ಡಯಟ್ ಕೋಕ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಾರ್ಮಲ್ ಕೋಕ್ ಕುಡಿಯೋದೇ ಬಿಟ್ಟಿದ್ದೀನಿ. ನಾನು ಯೂಶ್ವಲಿ ಜಾಸ್ತಿ ಕುಡಿತಾ ಇರಲಿಲ್ಲ, ಬಟ್ ಇದು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಅದು ಕುಡಿಯೋದೇ ಇಲ್ಲ. ಒಬ್ರಿಗೆ ಅನಿಸ್ಬೋದು ಸ್ಟಾರ್ಟಿಂಗ್ ಒಂಥರ ವಿಯರ್ಡ್ ಟೇಸ್ಟ್ ಬರುತ್ತೆ ಡಯಟ್ ಕೋಕಲ್ಲಿ ಅಂತ. ಬಟ್ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಬರುತ್ತೆ ವಿಯರ್ಡ್ ಟೇಸ್ಟ್, ಬಟ್ ಒನ್ಸ್ ಯು ಆರ್ ಯೂಸ್ ಟು ಇಟ್ ಯು ವಿಲ್ ಡೆಫಿನೆಟ್ಲಿ ಫೀಲ್ ಇಟ್ ಇಸ್ ಸೇಮ್ ಆ್ಯಸ್ ದ ನಾರ್ಮಲ್ ಕೋಕ್. ರೆಗ್ಯುಲರ್ ಕೋಕ್ ಥರನೇ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಇದು ಡಯಟ್ ಕೋಕ್ ಆ್ಯಂಡ್ ಇದು ಝೀರೋ ಶುಗರ್ ಸ್ಪ್ರೈಟ್. ಸೊ ಇದು ಅಷ್ಟೇ 0 ಕ್ಯಾಲರಿ. ಡಯಟ್ ಕೋಕ್ ಹಿಂಗೆ, ಇದೂ ಹಾಗೆ ಕ್ಯಾಲರಿ ಇಲ್ಲ. ಸೊ ಇದು ಅಷ್ಟೇ 0 ಕ್ಯಾಲರಿನೇ. ಇದು ಸೋಡಾ ಥರ ಸ್ಪಾರ್ಕ್ಲಿಂಗ್ ವಾಟರ್ ಅಂತಾರೆ ಇಲ್ಲಿ. ಏನು ಟೇಸ್ಟ್ ಏನೂ ಇರಲ್ಲ, ಜಸ್ಟ್ ಫ್ಲೇವರ್ ಇರುತ್ತೆ. ಫ್ಲೇವರ್ ಅಂದರೆ ಒಂದು ಸ್ವಲ್ಪ ಫ್ರೇಗ್ರೆನ್ಸ್ ಇರುತ್ತೆ, ಅದಕ್ಕೆ ಸ್ಮೆಲ್ ಇರುತ್ತೆ. ಇವಾಗ ಏನು ಸ್ಟ್ರಾಬೆರಿದು, ಪೈನಾಪಲ್, ವಾಟರ್ಮೆಲನ್ ಆ ಥರ ಜಸ್ಟ್. ಬಟ್ ಟೇಸ್ಟ್ ನಾರ್ಮಲ್ ಸೋಡಾ ಹೆಂಗಿರುತ್ತೆ, ಪ್ಲೇನ್ ಸೋಡಾ ಹಂಗೆ ಇರುತ್ತೆ ಇದು ಟೇಸ್ಟ್. ಇದು 0 ಕ್ಯಾಲರಿನೇ. ಇದು ಮೂರು 0 ಕ್ಯಾಲರಿ. ಈ ಥರ ಏನಾದರೂ ಕುಡಿತೀವಿ, ಐದರ್ ಮೌಂಟೇನ್ ಡ್ಯೂ ಇಲ್ಲ ಐಸ್ ಟೀ ಏನಾದರೂ ಕುಡಿತೀವಿ. ಇದು 70 ಕ್ಯಾಲರೀಸ್, 1 ಕ್ಯಾನ್ 70 ಕ್ಯಾಲರೀಸ್. ಗ್ರಾಮ್ಸ್ ಇದರಲ್ಲಿ 46 ಗ್ರಾಮ್ಸ್, ಇದರಲ್ಲಿ ಆ್ಯಡೆಡ್ ಶುಗರ್ 17 ಗ್ರಾಮ್ಸ್. ಸೊ ಇದು ವೆರಿ ರೇರ್ ಕುಡಿಯೋದು. ಒಂದೇನಾದರೂ ಯಾವಾಗಾದರೂ ಕುಡಿಯೋಕ್ಕೆ ಮನಸ್ಸು ಬಂದರೆ ಅಷ್ಟೇ, ಏನಾದರೂ ಬೇರೆ ಟ್ರೈ ಮಾಡೋಣ ಅಂತ ಅನಿಸಿದ್ರೆ ಅಷ್ಟೇ ಇದು ಕುಡಿಯೋದು. ಬಿಟ್ಟರೆ ಜಾಸ್ತಿ ಟೇಸ್ಟ್ ವೈಸು ಅಷ್ಟೇ ಏನು ಅಷ್ಟು ಡಿಫ್ರೆನ್ಸ್ ಏನಿರಲ್ಲ, ಸೇಮ್ ಇರುತ್ತೆ. ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿನೋ, ಒಂದು ಸ್ವಲ್ಪ ಟೇಸ್ಟ್ ಒಂಚೂರು ಡಿಫ್ರೆನ್ಸ್ ಇರುತ್ತೆ. ಬಿಟ್ಟರೆ ಎಷ್ಟು ಡಿಫ್ರೆನ್ಸ್ ಮಾಡುತ್ತೆ ಅಂದರೆ ಅದು ನಮ್ಮ ಹೆಲ್ತ್ಗೆ. ಅದು 2 ಕೋಕ್, ನಾರ್ಮಲ್ ಕೋಕ್ ವಿತ್ 0 ಶುಗರ್ ಕೋಕ್. ಸೊ ಅದಕ್ಕೆ ನಾವು ಜಾಸ್ತಿ 0 ಶುಗರೇ ಟ್ರೈ ಮಾಡ್ತೀವಿ. ಹಂಗಂತ ಶುಗರೇ ತಿನ್ನಲ್ಲ ಹಂಗೇನಿಲ್ಲ, ಬಟ್ ವಿ ಆರ್ ಟ್ರೈಯಿಂಗ್ ಟು ಅವಾಯ್ಡ್ ಆ್ಯಸ್ ಮಚ್ ಆಸ್ ಶುಗರ್ ಇನ್ ಆರ್ ಡೈಲಿ ಡೇ. ಸೊ ನೀವು ಅಂದ್ಕೊಂಡಿರ್ತೀರ ತಿನ್ನೋದು ಬನಾನಾ ಚಿಪ್ಸು, ಅದಕ್ಕೆ ಡಯಟ್ ಕೋಕ್ ಅಂದೆ ಅಂತ. ಏನು ಅಂದರೆ ರೆಗ್ಯುಲರ್ ಆಗಿರೋ ಕೋಕೆ ಕುಡಿಬೋದು, ಅದೇನು ತೊಂದರೆ ಇಲ್ಲ. ಬಟ್ ಇದರಲ್ಲೂ ಜಾಸ್ತಿ ಅಂದರೆ ಎಣ್ಣೆ ಕ್ಯಾಲರೀಸ್ ಎಲ್ಲ ಜಾಸ್ತಿ ಇದೆ. ಅದನ್ನು ಜಾಸ್ತಿ ಏನಕ್ಕೆ 0
ಏನಾದರೂ ಅದ್ರ ಬದಲು ಝೀರೋ ಕೋಕೆ ಕುಡಿಬೋದಲ್ಲ ಅಂತ ಅಷ್ಟೇ ಕುಡಿಯೋದು, ಬಿಟ್ಟರೆ ನಾವು ಆ ಥರ ಎಲ್ಲ ಫುಲ್ ಸ್ಟ್ರಿಕ್ಟ್ ಡಯಟ್ ಆ ಥರ ಎಲ್ಲ ಏನಿಲ್ಲ. ಅದ್ರ ಬದಲು ಇದು ಕುಡಿಯೋದಷ್ಟೇ. ಎಲ್ಲಿ ಹೋಗ್ತಾ ಇದೀವಿ ಅಂತೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲಿ ಹೋಗ್ತಾ ಇದ್ವಿ, ಹೇಗೆ ಹೋಗ್ತಾ ಇದೀವಿ, ಯಾರೆಲ್ಲ ಹೋಗ್ತಾ ಇದೀವಿ ಅಂತ ಅದೆಲ್ಲ ಅಂತೆಲ್ಲ ನಾನು ಮತ್ತು ಇವರು ಇಲ್ಲಿಂದ ಹೋಗೋದಿದ್ರೆ ಅಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗ್ತಾರೆ, ಅವರು ಅಲ್ಲಿಂದ ಬರ್ತಾರೆ. ಇವ್ರ ಫ್ರೆಂಡ್ಸ್ ಇಬ್ಬರು 3 ಜನ ನ್ಯೂಯಾರ್ಕಿಂದ ಬರ್ತಾರೆ ಆ್ಯಂಡ್ ಒಬ್ಬರು ಟೆಕ್ಸಸಿಂದ ಬರ್ತಾರೆ ಅನಿಸುತ್ತೆ. ನಾವಿಲ್ಲಿ ಇಲ್ಲಿನಾಯ್ಸಿಂದ ಹೋಗ್ತಾ ಇದ್ದೀವಿ. ಐ ಡೋಂಟ್ ನೋ, ಬಟ್ ನಾನು ಈ ವ್ಲಾಗ್ಸ್ ಎಲ್ಲ ನಾನು ಯಾವಾಗ ಹಾಕ್ತೀನಿ ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ, ಹೋಗಿಗಿನ ಮುಂಚೆ ಹಾಕ್ತೀನ, ಹೋಗಿ ಬಂದಾದ್ಮೇಲೆ ಹಾಕ್ತೀನ. ಐ ಆಮ್ ನಾಟ್ ಶ್ಯೂರ್ ಬಿಕಾಸ್ ನನಗೆ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ವಿಚ್ ಐ ಡೋಂಟ್ ಹ್ಯಾವ್ ಇವಾಗ. ನಾಳೆ ಬಿಕಾಸ್ ನಾಡಿದ್ದು ಅರ್ಲಿ ಮಾರ್ನಿಂಗ್ ಹೋಗೋದು. ಸೊ ಅದಕ್ಕೆ ನಮಗೆ ನಾಳೆ ಒಂದಿನನೇ ಟೈಮ್ ಇರೋದು. ಅದಕ್ಕೆ ಇವತ್ತೇ ಎಲ್ಲ ಪ್ಯಾಕ್ ಮಾಡ್ಕೊಂಡಿರ್ತೀನಿ. ವ್ಲಾಗ್ ಅಷ್ಟೇ ಯಾವಾಗ ಹಾಕ್ತೀನಿ ಗೊತ್ತಿಲ್ಲ. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಈ ಥರ ಸೆಟ್ ಯಾವ್ಯಾವ ದಿನ ಏನೇನು ಹಾಕೊತೀನಿ ಅಂತ ಈ ಥರ ಸೆಟ್ ಮಾಡಿ ಸಪ್ರೇಟಾಗಿಟ್ಟರೆ ಆಮೇಲೆ ಲಾಸ್ಟಿಗೆ ನನಗೆ ಎಲ್ಲ ನೋಡಿಬಿಟ್ಟು ಎಲ್ಲ ಇದೆಯಾ ಅಂತ ಕ್ರಾಸ್ ವೆರಿಫೈ ಮಾಡಿಬಿಟ್ಟು ಆಮೇಲೆ ಬ್ಯಾಗಲ್ಲಿ ಹಾಕೋಕ್ಕೆ ಈಸಿ ಆಗುತ್ತೆ. ನಾನು ಬ್ಯಾಗಲ್ಲಿ ಹಾಕಿಬಿಟ್ರೆ ನಾನು ಇದು ಹಾಕಿದ್ದೀನ ಇದು ಹಾಕಿಲ್ವಾ ಅಂತ ಮರ್ತೋಗ್ಬಿಡುತ್ತೆ. ಮತ್ತೆ ಪುನಃ ಅದಿದೆಯಾ ಅಂತ ನೋಡೋಕ್ಕೆ ಮತ್ತೆ ಬ್ಯಾಗಲ್ಲಿರೋ ತೆಗಿಬೇಕು. ಸೊ ನಾನು ಇಲ್ಲೇ ನೀಟಾಗಿ ಅರೇಂಜ್ ಮಾಡ್ಕೊತೀನಿ, ಅದಾದಮೇಲೆ ಎಲ್ಲದು ಬ್ಯಾಗಿಗೆ ಹಾಕ್ತೀನಿ. ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಮೀ. Day 1 outfit 1, day 1 outfit 2, day 1 outfit 3, ಇನ್ ಕೇಸ್ outfit 1, ಇನ್ ಕೇಸ್ outfit 2 ಎಲ್ಲ ಮಾಡೋಕ್ಕೆ ಜಾಗ ಇಲ್ಲ. day 1 outfit 1, day 2 outfit 2, day 3 outfit 3 ಅಷ್ಟೇ. ಹಂಗೆ ಮಾಡ್ಬೇಕು, ನಾನು ಜಾಸ್ತಿ ಏನು ಮಾಡಲ್ಲ. day 1 outfit 1, day 2 outfit 2 ಅಲ್ಲೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಇದೆ ನನಗೆ. day 1 outfit 1 ಹಾಕ್ಲಾ outfit 2 ಹಾಕ್ಲಾ ಅಂತ ಇವಾಗಲೇ ಡಿಸೈಡ್ ಮಾಡ್ಕೊಂಡು ಹೋಗಬೇಕು outfit 1 outfit 2 ಅಂತ. ಈ ಬ್ಯಾಗ್ ತೊಗೊಂಡು ಹೋಗೋಕ್ಕೋತೀವಿ. ಈ ಬ್ಯಾಗ್ ಇದು ತೊಗೊಂಡು ಹೋಗೋದಿದ್ದರೆ ಚೆನ್ನಾಗಿರ್ತಿತ್ತು, ಎಲ್ಲ ಹಾಕೊಂಡು ಹೋಗ್ಬೋದಿತ್ತು. ಆಲ್ಮೋಸ್ಟ್ 10,000 ಏನೋ ಎಕ್ಸ್ಟ್ರಾ ಪೇ ಮಾಡೋಕ್ಕೆ ಸಿಗುತ್ತೆ ಅನ್ಸುತ್ತೆ, ವಿಚ್ ಇಸ್ ಕಾಸ್ಟ್ಲಿಯರ್ ದೆನ್ ದ ಟಿಕೆಟ್ಸ್. ಸೊ ನಾವು ಬೇಡ ಅಂತ ವಿ ಜಸ್ಟ್ ಸ್ಕಿಪ್ ದ ಎಕ್ಸ್ಟ್ರಾ ಬ್ಯಾಗೇಜ್. ಇನ್ನೊಂದೇನು ಗೊತ್ತಾ, ನಾನು ಕುಂದಾಪುರ ಕನ್ನಡದಲ್ಲಿ ಇವಾಗ ನಾನು ನಾರ್ಮಲ್ ಕನ್ನಡದಲ್ಲಿ ಮಾತಾಡ್ತೀನಲ್ವ. ಸೊ ನಾನು ನೆಕ್ಸ್ಟ್ ವೀಡಿಯೋಯಿಂದ ಕುಂದಾಪುರ ಕನ್ನಡದಲ್ಲಿ ಮಾತಾಡೋಣ ಅಂದ್ಕೊತಾ ಇದ್ದೀನಿ. ನೀವೇನು ಅಂದ್ಕೊತೀರಾ ಅಂತ ನನಗೂ ಪ್ಲೀಸ್ ಲೆಟ್ ಮೀ ನೋ ಇಫ್ ಐ ಕ್ಯಾನ್ ಟ್ರೈ ದ್ಯಾಟ್. ಬರುತ್ತೆ, ಮಾತಾಡೋಕ್ಕೆ ಬರುತ್ತೆ ನಂಗೆ ಕುಂದಾಪುರ ಕನ್ನಡ, ಗೊತ್ತಿಲ್ಲ ಅಂತಂತ ಇಲ್ಲ. ಸ್ವಲ್ಪ ಮಿಸ್ಟೇಕ್ ಎಲ್ಲ ತಲ್ಲಿಲ್ಲ ಹೀಗೆ, ಬಟ್ ಕಾಂಬ ನೆಕ್ಸ್ಟ್ ವ್ಲಾಗಿಂದ ನಾವು ಕುಂದಾಪುರ ಕನ್ನಡದಲ್ಲಿ ಮಾತಾಡೋಣ. ಓಕೆ, ಇಲ್ಲಿ USA ಬರಬೇಕಾದ್ರೂ ನಾನು ಇಷ್ಟೊಂದು ಟೆನ್ಷನ್ ತೊಗೊಂಡಿರಲಿಲ್ಲ ಅನ್ಸುತ್ತೆ ಪ್ಯಾಕಿಂಗ್ದು. ಅದು ಮಾಡಬೇಕು ಇದು ಮಾಡಬೇಕು. ನಮ್ಮ US ಬರೋದಕ್ಕಿಂತ ಮುಂಚೆ 1 ದಿನದಲ್ಲಿ ನಾವು ಬ್ಯಾಗ್ ಪ್ಯಾಕ್ ಮಾಡಿದ್ದೀವಿ. 1 ದಿನ, ನಾಟ್ ಇವನ್ 1 ಡೇ, 1 ನೈಟ್. ವಿದಿನ್ 1 ನೈಟ್ ವಿ ಪ್ಯಾಕ್ಡ್ ಅವರ್ ಬ್ಯಾಗ್ಸ್. ದಟ್ ವಿ ಸ್ಟಾರ್ಟೆಡ್ ಅರೌಂಡ್ 10 o'clock ಆ್ಯಂಡ್ ವಿ ಫಿನಿಶ್ಡ್ ಅರೌಂಡ್ 3 ಆ್ಯಂಡ್ ದಟ್ಸ್ ಇಟ್ ಅಷ್ಟೇ. ನಾಳೆ ನೈಟ್ ನಾವು ನಮ್ಮ ಊರಿಂದ ಬ್ಯಾಂಗ್ಳೂರಿಗೆ ಹೊರಡಬೇಕಿತ್ತು. ಅದಾದಾದ್ಮೇಲೆ ನೆಕ್ಸ್ಟ್ ಡೇ ನೈಟ್ ನಮಗೆ ಬ್ಯಾಂಗ್ಳೂರಿಂದ ಫ್ಲೈಟ್ ಇದ್ದಿದ್ದು. ಸೊ 2 days ಹಿಂದೆ ವಾಟ್ ವಿ ಪ್ಯಾಕ್ಡ್ ದಟ್ಸ್ ಇಟ್. ಅದೇ ಬ್ಯಾಗ್ನ ನಾವು ತೊಗೊಬಂದಿರೋದು. ಇಲ್ಲಿ ಏನು ತೊಗೊಂಡಿದ್ದೀವಿ ಏನು ತೊಗೊಂಡಿಲ್ಲ ಏನೋ ಅಂದರೆ ಏನೋ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಅಷ್ಟು ನಾವು ಗಡಿಬಿಡಿ ಎಲ್ಲ ಕ್ಲಮ್ಸಿ ಎಲ್ಲ ಒಟ್ಟೊಟ್ಟಿಗೆ ಆಗೋಯ್ತು ನಮ್ಮದು. ಅದು ಒಂದು ದೊಡ್ಡ ಸ್ಟೋರಿ. ನಾನು ಬೇಕಾದರೆ ಇನ್ನೊಂದ್ಸಲ ಯಾವಾಗಾದರೂ ಫ್ರೀ ಇದ್ದಾಗ ಐ ವಿಲ್ ಶೇರ್ ದಟ್ ಥಿಂಗ್ ವಿತ್ ಯು ಗೈಸ್. ಅಂದರೆ ಗೊತ್ತಿತ್ತು ಹೋಗ್ತೀವಿ ಅಂತ, ಬಟ್ ವಿ ಆರ್ ನಾಟ್ ಶ್ಯೂರ್ ವೆನ್ ವಿ ಆರ್ ಗೋಯಿಂಗ್ ಅಂತ. ಸೊ ಮೈ ಗಾಡ್, ಅದನ್ನು ನೆನೆಸ್ಕೊಂಡ್ರೆ ಇವಾಗಲೂ ಮೈಯೆಲ್ಲ ಜುಮ್ ಆಗುತ್ತೆ. ನಾಳೆ ನೈಟ್ ಫ್ಲೈಟ್ ಅಂದರೆ ಇವತ್ತು ಬೆಳಿಗ್ಗೆ ನಾವು ಟಿಕೆಟ್ ಬುಕ್ ಮಾಡಿರೋದು ಅಮೇರಿಕಾಗೆ. ಯಾರಾದರೂ ನೀವು ನೋಡಿದ್ದೀರಾ ಹಾಗೆ 1 ದಿನದ ಮುಂಚೆ ಅಮೇರಿಕಾ ಬರೋ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂದರೆ? ಓ ಮೈ. ಇವಾಗ ಈ ಥರ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. day 1, day 2, day 3, day 4 ಅಷ್ಟೇ. ಇವಾಗ ಬೇರೆ ಶೂಸ್ ಎಲ್ಲ ನಾವು ಎಕ್ಸ್ಟ್ರಾ ಏನು ತೊಗೊಂಡೋಗಲ್ಲ, ನಾವೇನು ಹಾಕೊಂಡು ಹೋಗ್ತೀವಿ ಅದೇ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಬ್ಯಾಗು, ಇದರಲ್ಲಿ ನನ್ನ ಬಟ್ಟೆ ಇದೆ. ಇದು ಅವ್ರ ಬ್ಯಾಗ್. ನನ್ನ ಬ್ಯಾಗ್ ನೋಡಿ, ಅವ್ರ ಬ್ಯಾಗ್ ನೋಡಿ. ಅವ್ರದ್ರಲ್ಲೇ ಜಾಸ್ತಿ ಇದೆ ಬಿಕಾಸ್ ಅವ್ರದ್ದು ಸ್ವಲ್ಪ ದೊಡ್ಡ ಬಟ್ಟೆ ಅಲ್ವಾ, ಅದಕ್ಕೆ. ನಾನು ಸ್ವಲ್ಪ ಚಿಕ್ಕ ಬಟ್ಟೆ ಅಲ್ವಾ, ಅದಕ್ಕೆ ಇದರಲ್ಲೇ ಬಿಟ್ಟಾಗಿದೆ. ಸೊ ನಾನೆಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಇವಾಗ ನೆನ್ನೆ ನಾನು ಪ್ಯಾಕಿಂಗ್ ಮಾಡೋದು ವಿಡಿಯೋ ಮಾಡಿದೆ. ಅದಾದಮೇಲೆ ಏನೋ ವೀಡಿಯೋ ಮಾಡಿಲ್ಲ. ಸೊ
ಪ್ಯಾಕಿಂಗ್ ಎಲ್ಲ ಆಯಿತು. ನಂದೊಂದು ಬ್ಯಾಗು ಅವ್ರದ್ದೊಂದು ಬ್ಯಾಗು ಮಾಡಿಟ್ಟಿದ್ದೀನಿ. ನಾಳೆ ಅರ್ಲಿ ಮಾರ್ನಿಂಗ್ ಹೋಗಬೇಕಲ್ವ, ಲೈಕ್ 6:37. ನಾಳೆ ಬೆಳಿಗ್ಗೆ ಎದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಸೊ ಇವತ್ತು ರಾತ್ರಿಯೇ ನಾಳೆಗೆ ಏನಾದರೂ ಬ್ರೇಕ್ಫಾಸ್ಟಿಗೆ ಮಾಡಿ ತೊಗೊಂಡು ಹೋಗ್ತೀವಿ. ಆನ್ ದ ವೇ ತಿನ್ಕೊಂಡು ಹೋಗ್ಬೋದಲ್ಲ ಅಂತ. ಸೊ ಇಷ್ಟೇ ಈ ವಿಡಿಯೋ. ಇದನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. Hope you like this video. Please, if you like this video, please do like, share and subscribe to my channel. Thanks for watching. Bye.